ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್‌ಗೆ ಸ್ವಾಗತ. ಇವತ್ತು ಸೋಮವಾರ ಅಮಾವಾಸ್ಯೆ, ಸೋಮವತಿ ಅಮಾವಾಸ್ಯೆ ದಿನ ನಾನು ಮನೆಯಲ್ಲಿ ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ, ಹಾಗೆ 33 ಶಿವಲಿಂಗಗಳನ್ನು ಹಾಕ್ಕೊಂಡು 33 ದೀಪನ ಹಚ್ಚಿದ್ದೀನಿ. ಅದು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನನ್ನ ಹೊಸ್ತಿಲ ಮುಂದೆ ಈ ರೀತಿ ಜಾಜು ಹಚ್ಚಿ ರಂಗೋಲಿ ಹಾಕ್ತಾಯಿದ್ರೆ ನಮ್ಮ ಕುಶಲ ಆಗ ತಾನೇ ಎದ್ದು ಬಂದಾಳ. ನಾನು ಹೇಗೆ ಹಾಕಿದ್ದೀನಿ ಅಂತೇಳಿ ನೋಡಿ ಅದೇ ರೀತಿ ಹಾಕ್ತಾ ಇದ್ದಾಳೆ ನೋಡಿ. ಆ ಕಡೆ ಈ ಕಡೆ ಸೈಡಲ್ಲೂ ಕೂಡ ಗೆರೆಗಳನ್ನು ಎಳೆದು ರಂಗೋಲಿನ ಹಾಕಿದ್ದಾಳೆ. ನಾನು ಲಾಸ್ಟ್ ಟೈಮ್ ಸೋಮವಾರ ರಂಗೋಲಿ ಹಾಕಿದ್ದು ನೋಡಿ ಅದೇ ರೀತಿ ಇಳಿಸಿದ್ದಾಳೆ. ಮತ್ತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾಳೆ. ಸ್ಟೆಪ್ಸ್ ಹತ್ರ ನೋಡಿ ನಾನು ಬಳ್ಳಿ ಹೇಗೆ ಇಳಿಸ್ತೇನೋ ಹಾಗೆ ಅವಳು ಕೂಡ ಇಳಿಸಿದ್ದಾಳೆ. ನಾವು ಮನೇಲಿ ಏನು ಮಾಡ್ತೀವೋ ಮಕ್ಕಳು ಅದೇ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಕುಶಲನೇ ಉದಾಹರಣೆ ಅಂತ ಹೇಳ್ಬೋದು. ಬೆಳಗ್ಗೆ 6 ಗಂಟೆಗೆ ಎಷ್ಟು ಬಿಸಿಲು ಬಂದಿದೆ ನೋಡಿ ಮನೆ ಮುಂದೆ. ಆಗಷ್ಟೇ ರಂಗೋಲಿ ಹಾಕಿದ್ದೀನಿ, ಅವಾಗೇ ಸ್ವಲ್ಪ ಜೋರಾಗಿ ಗಾಳಿ ಬಂತು. ಆಲ್ರೆಡಿ ಆ ಕಡೆ ಕೆಡಿಸಿ ಹೋಗಿದ್ದೆ ನೋಡಿ. ಹಾಗಾಗಿ ಇಲ್ಲಿ ಬರೀ ಚಾಕ್ಪೀಸಿಂದನೇ ರಂಗೋಲಿನ ಹಾಕೋದು. ಇವತ್ತು ಸ್ಪೆಷಲ್ ಡೇ ಅಲ್ಲ, ಅದರಲ್ಲಿ ಸೋಮವಾರ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತೀವಲ್ಲ, ಅವತ್ತು ಈ ರೀತಿ ಹೊಸ್ತಿಲ ಮುಂದೆ ರಂಗೋಲಿ ಹಾಕಿ ಹೂವಿಟ್ಟು ನಿಂಬೆ ಹಣ್ಣಿನ ದೀಪ ಬೆಳೆಸಿದ್ರೆ ಮನೇಲಿ ಯಾವುದೇ ರೀತಿ ದೃಷ್ಟಿದೋಷ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನು ಕೆಳಗಡೆ ಅದು ಸ್ವಸ್ತಿಕ್ ಹಾಕ್ತೀನಲ್ಲ 33 ರಂಗೋಲಿನ, ಅದನ್ನು ಹಾಕಿ ಆ ಪೂಜೆ ಕೂಡ ಮುಗಿಸ್ಕೊಂಡು 33 ಶಿವಲಿಂಗಗಳನ್ನು ಹಾಕ್ತಾಯಿದ್ದೀನಿ. ಅಧಿಕ ಮಾಸದ ಕೊನೆಯ ದಿನವಾದ ಸೋಮವಾರ ಅಮಾವಾಸ್ಯೆಯಂದು ಇದು ಅತ್ಯಂತ ಪವಿತ್ರವಾದ ಸೋಮವತಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ 33 ಶಿವಲಿಂಗಗಳನ್ನು ಹಾಕಿ 33 ಹೂಗಳನ್ನು ಏರಿಸಿ 33 ದೀಪಗಳನ್ನು ಹಚ್ಚಿ ಪೂಜೆ ಮಾಡಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಸೋಮವಾರ ಶಿವನಿಗೆ ಪ್ರಿಯವಾದ ದಿನ, ಅದರಲ್ಲಿ ಅಮಾವಾಸ್ಯೆ ದಿನ ಶಿವನಿಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ದೀಪಗಳನ್ನು ಹಚ್ಚೋದ್ರಿಂದ ಕೂಡ ಜೀವನದಲ್ಲಿ ಅಜ್ಞಾನದ ಕತ್ತಲು ಸರಿದು ಜ್ಞಾನ ಸಮೃದ್ಧಿಯಾದ ಬೆಳಕು ಮೂಡುತ್ತದೆ ಅಂತ ಕೂಡ ಹೇಳ್ತಾರೆ. ಭಕ್ತಿ ಮತ್ತು ಮುಕ್ತಿಗೆ ಶ್ರೇಷ್ಠವಾದ ಈ ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಮುಕ್ತಾಯ ದಿನ, ಅದು ಶಿವನಿಗೆ ಅತ್ಯಂತ ಪ್ರಿಯವಾದ ಸೋಮವಾರ ಅಮಾವಾಸ್ಯೆ ಬಂದಿದ್ದು ಒಂದು ಅಪರೂಪವಾದ ಪವಿತ್ರ ದಿನ. ಆ ದಿನ ಮನೆಯಲ್ಲಿ ಈ ರೀತಿ ಸ್ಪೆಷಲ್ ಆಗಿ ಶಿವನ ಪೂಜೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಮಾಡ್ತಾ ಇದ್ದೀನಿ. ಈ ದೀಪಗಳ ಬೆಳಕು ಹೇಗೆ ಕತ್ತಲನ್ನು ದೂರ ಮಾಡುತ್ತದೆಯೋ ಹಾಗೆ ಆ ಭೋಲೆನಾಥನು ಎಲ್ಲರ ಜೀವನದ ಕಷ್ಟಗಳನ್ನು ದೂರ ಮಾಡಿ ಕರುಣೆಯ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆ ಪರಮಶಿವನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಅಂತ ನನ್ನ ಆಸೆ. ಈ ಶಿವನನ್ನು ಒಲಿಸಿಕೊಳ್ಳೋದು ತುಂಬಾ ಸುಲಭ. ಅದಕ್ಕಾಗಿ ಆತ ಏನು ಬೇಡದ ವರಗಳನ್ನೆಲ್ಲ ಕೊಡ್ತಾನೆ. ಹಾಗಾಗಿ ಬೋಲಾಶಂಕರ ಅಂತ ಕೂಡ ಹೇಳ್ತಾರೆ. ಈಗ ನೀವು ನೋಡುತ್ತಿರುವ ಹಾಗೆ ಎಲ್ಲ 33 ಲಿಂಗಗಳಿಗೆ ಅರಿಶಿಣ ಕುಂಕುಮಗಳಿಂದ ಹಾಕಿ ಒಂದೊಂದು ಮಣ್ಣಿನ ಪ್ರಣತಿಗಳನ್ನು ಇಟ್ಟು ಒಂದೊಂದು ದೀಪನ ಬೆಳಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ತೆಗೆಯೋರು ಯಾರೂ ಇರಲಿಲ್ಲ, ನಾನೇ ಒಬ್ಬಳೇ ತೆಗಿತಾ ಇದ್ದೀನಿ. ಹಾಗಾಗಿ ನಂದು ನಾನು ತೋರಿಸ್ಕೊಳಕ್ಕೆ ಆಗಲಿಲ್ಲ. ನಾನು ಈಗಾಗಲೇ ಈ ಅಧಿಕ ಮಾಸದ ಬಗ್ಗೆ ತುಂಬಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಆ ವಿಡಿಯೋಗಳನ್ನ ನೋಡಿದ್ದೀರಾ? ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲೇ ಕೇಳಿದಾರಾ? ನಿಮ್ಮ ಕಮೆಂಟ್ಗೂ ಕೂಡ ನಾನು ಉತ್ತರ ಮಾಡಿದ್ದೀನಿ. ಹೀಗೆ ನೀವು ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ನನಗೆ ತಿಳಿದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿ ಎಲ್ಲ ದೀಪಗಳನ್ನು ಬೆಳಗಿಸಿದ್ದೀನಿ. ಮೇಲ್ಗಡೆ ಓಂ ಶ್ರೀ ಮತ್ತು ಸ್ವಸ್ತಿಕನ್ನು ಬರೆದಿದ್ದೀನಿ. ಕೆಳಗಡೆ ನೈವೇದ್ಯ ಎಲ್ಲ ಮಾಡಿಕೊಂಡು ದೀಪ ಹಚ್ಕೊಂಡು ಈ ರೀತಿ ಊದಿನ ಕಡ್ಡಿನ ಬೆಳಗಿ 33 ಬತ್ತಿಗಳ ದೀಪಗಳನ್ನು ಕೂಡ ಹಚ್ತಾ ಇದ್ದೀನಿ. ಎಲ್ಲ ಶಿವಲಿಂಗಗಳಿಗೂ ಅಕ್ಷತೆಗಳನ್ನು ಹಾಕಿ ಕರ್ಪೂರ ಆರತಿನ ಮಾಡ್ಕೊಂಡಿದ್ದೀನಿ. ನೈವೇದ್ಯ ತೋರಿಸಿ ಈ ರೀತಿ ದೀಪಗಳು ಬೆಳಗ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಎಷ್ಟು ಸಂತೋಷ ಸಮಾಧಾನ ಆಗ್ತಿತ್ತಂದರೆ ನನಗಂತೂ ಮಾತಿನಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ. ನೀವು ಕೂಡ ಈಗ ನೋಡ್ತಾ ಇರ್ಬೋದು. ನೋಡುತ್ತಿರುವ ನಿಮ್ಮೆಲ್ಲರಿಗೂ ಆ ಶಿವನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿದ್ರೆ ಈಗ ಹೈಪ್ ಅಂತ ಆಪ್ಷನ್ ಬಂದಿದೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.